ಬಡವರಿಗೆ ಸೂರು ಬೇಕಂದ್ರೆ ವಸತಿ ಇಲಾಖೆ ಅಧಿಕಾರಿಗಳಿಗೆ ಹಣವನ್ನ ಕೊಡಲೇಬೇಕು ಅಂತ ಸ್ವತಃ ಕಾಂಗ್ರೆಸ್ ಶಾಸಕ ಬಿಆರ್ ಪಾಟೀಲ್ ಬಾಂಬ್ ಸಿಡಿಸಿದ್ರು. ಈ ಆಡಿಯೋ ಕೂಡ ಸಿಕ್ಕಾಬಟ್ಟೆ ವೈರಲ್ ಆಗಿದ್ದು, ಈ ಬಗ್ಗೆ ಖುದ್ದು ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ ನಡೆಸಿದೆ. ಹಾಗಾದ್ರೆ ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ ನಲ್ಲಿ ಏನೆಲ್ಲ ಬಯಲಾಗಿದೆ ಅನ್ನೋ ಕುರಿತ ಅಪ್ಡೇಟ್ಸ್ ಇಲ್ಲಿದೆ, ನೀವೇ ನೋಡಿ. ಹಣ ಕೊಟ್ಟರಷ್ಟೇನ ಬಡವರಿಗೆ ಸರ್ಕಾರಿ ಮನೆ, ರಾಜೀವ್ ಗಾಂಧಿ ವಸತಿ ಯೋಜನೆಯಲ್ಲಿ ಗೋಲ್ಮಾಲ್, ಅಫಜಲ್ಪುರ ಕ್ಷೇತ್ರದಲ್ಲಿ 200 ಮನೆಗಳು ಬೇರೆಡೆ ವರ್ಗ. ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ ನಲ್ಲಿ ಕರ್ಮಕಾಂಡ ಬಯಲು. ನಿನ್ನೆಯಷ್ಟೇ ರಾಜೀವ್ ಗಾಂಧಿ ವಸತಿ ಯೋಜನೆಯಡಿ ನಡೀತಾ ಇರೋ ಅಕ್ರಮದ ಬಗ್ಗೆ ಶಾಸಕ ಬಿಆರ್ ಪಾಟೀಲ್ ಮತ್ತು ಸಚಿವ ಜಮೀರ್ ಅಹಮದ್ ಅವರ ಆಪ್ತ ಕಾರ್ಯದರ್ಶಿ ನಡುವಿನ ಮೊಬೈಲ್ ಸಂಭಾಷಣೆ ವೈರಲ್ ಆಗಿತ್ತು. ಆ ಆಡಿಯೋದಲ್ಲಿ ಕಾಂಗ್ರೆಸ್ನ ಶಾಸಕ ಬಿಆರ್ ಪಾಟೀಲ್ ವಸತಿ ಇಲಾಖೆಯಲ್ಲಿನ ಭ್ರಷ್ಟಾಚಾರದ ಬಗ್ಗೆ ಎಳೆಯಾಗಿ ಬಿಚ್ಚಿಟ್ಟಿದ್ದರು. ಅಫಜಲ್ಪುರ ಕ್ಷೇತ್ರದಲ್ಲಿ ವಸತಿ ಗೋಲ್ಮಾಲ್ ನಡೆದಿರುವ ಬಗ್ಗೆ ಬಿಆರ್ ಪಾಟೀಲ್ ಆರೋಪ ಮಾಡಿದ್ದರು. ಈ ಬೆನ್ನಲ್ಲೇ ಅಫಜಲ್ಪುರ ಕ್ಷೇತ್ರದಲ್ಲಿ ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ ನಡೆಸಿ ಮತ್ತಷ್ಟು ಅಕ್ರಮ ಬಯಲಿಗೆಳೆದಿದೆ. ಫರಹತಾಬಾದ್ ಗ್ರಾಮ ಪಂಚಾಯಿತಿಯಲ್ಲಿ ರಾಜೀವ್ ಗಾಂಧಿ ಯೋಜನೆಯಡಿ 200 ವಸತಿ ಮನೆಗಳನ್ನು ಮಂಜೂರು ಮಾಡಲಾಗಿತ್ತು. ಬಡ ಫಲಾನುಭವಿಗಳಿಂದ ಪ್ರತಿ ಮನೆಗೆ ಇಲ್ಲಿನ ಪಂಚಾಯಿತಿ ಕೆಲ ಸದಸ್ಯರು 20 ರಿಂದ 25 ಸಾವಿರ ಹಣಕ್ಕೆ ಬೇಡಿಕೆ ಇಟ್ಟಿದ್ದರು. ಆದರೆ ಯಾವ ಫಲಾನುಭವಿಗಳು ಸಹ ಹಣ ನೀಡಿರಲಿಲ್ಲ. ಹೀಗಾಗಿ ಈ ಗ್ರಾಮಕ್ಕೆ ಮಂಜೂರಾದ ಮನೆಗಳನ್ನ ಶಾಸಕ ಎಂವೈ ಪಾಟೀಲ್ ಲೆಟರ್ ಹೆಡ್ ಬಳಸಿ ಬೇರೆಡೆ ಸ್ಥಳಾಂತರ ಮಾಡಲಾಗಿದೆ. ಶಾಸಕ ಬಿಆರ್ ಪಾಟೀಲ್ ಅವರು ವಸತಿ ಇಲಾಖೆಯಲ್ಲಿ ಬಹುದೊಡ್ಡ ಒಂದು ಅಕ್ರಮ ನಡೀತಾ ಇದೆ. ಇಲ್ಲಿ ಹಣ ಕೊಟ್ಟವರಿಗೆ ಮಾತ್ರ ಮನೆ ಸಿಗುತ್ತೆ, ಇಲ್ಲ ಅಂದ್ರೆ ಆ ಒಂದು ಮನೆಗಳನ್ನು ಬೇರೆ ಕಡೆ ಸ್ಥಳಾಂತರ ಮಾಡಲಾಗ್ತಾ ಇದೆ. ಮನೆಗಳು ಕೂಡ ಅಲರ್ಟ್ ಆಗ್ತಾ ಇಲ್ಲ ಎಂಬ ಗಂಭೀರ ಒಂದು ಆಡಿಯೋ ಒಂದು ರಿಲೀಸ್ ಆದ ಬಳಿಕ ಅದರ ಒಂದು ರಿಯಾಲಿಟಿ ಚೆಕ್ ಮಾಡಲು ನಾವು ಕೂಡ ಈ ಒಂದು ಅಫಜಲ್ಪುರ ಕ್ಷೇತ್ರ, ಯಾಕಂದ್ರೆ ಅಲ್ಲೂ ಕೂಡ ಒಂದು ಅಕ್ರಮ ನಡೆದಿದೆ ಅಂತೇಳಿ ಆ ಆಡಿಯೋದಲ್ಲಿ ಖುದ್ದು ಬಿಆರ್ ಪಾಟೀಲ್ ಅವರು ಉಲ್ಲೇಖ ಮಾಡಿದ್ರು. ಸೊ ಹೀಗಾಗಿ ಏನಂದ್ರೆ ಅಫಜಲ್ಪುರ್ನ ಒಂದು ಪರ್ತಾಬಾದ ಒಂದು ಗ್ರಾಮದಲ್ಲೂ ಕೂಡ 200ಕ್ಕೂ ಅಧಿಕ ಮನೆಗಳು ಸ್ಯಾಂಕ್ಷನ್ ಆಗಿದ್ವು. ಆದರೆ ಸ್ಯಾಂಕ್ಷನ್ ಆದಂತಹ ಮನೆಗಳು ಏನಂದರೆ ಕೂಡಲೇ ದಿಢೀರ್ನೆ ಏನಂದರೆ ಬೇರೆ ಬೇರೆ ಗ್ರಾಮಗಳಿಗೆ, ಅಂದರೆ ಇಲ್ಲಿಂದ ಹೊನಕಿರಣಗಿ ಗ್ರಾಮಕ್ಕೆ 100 ಮನೆಗಳು ಮತ್ತು ಅದೇ ರೀತಿಯಾಗಿ ಅತನೂರು ಗ್ರಾಮಕ್ಕೆ 100 ಮನೆಗಳನ್ನು ಸ್ಥಳಾಂತರ ಮಾಡಿದ್ದಾರೆ. ಇದಕ್ಕೆ ಪ್ರಮುಖ ಕಾರಣ ಏನಂತ ಹೇಳಿ ಇಲ್ಲಿನ ಗ್ರಾಮಸ್ಥರಿಗೆ ಕೇಳೋಣ. ಮೇಡಮ್, ಈಗ 200 ಮನೆ ಎಲ್ಲ ನಿಮ್ಗೆ ಬಂದಿವು ಅಂತ ಹೇಳಿದ್ರು, ಯಾಕೆ ಚೇಂಜ್ ಮಾಡಿದ್ರು? ನಿಮ್ಗೇನು ಹಣ ಕೇಳಿದ್ರು, ಏನು ಮಾಡಿದ್ರು, ಏನಂತ ಕೇಳಿರ್ರಿ? ನಮ್ಮ ಬಲ್ಯಕ್ಕಿಲ್ಲ, ನಾವೇ ದುಡ್ಕೊಂಡು ನಾವು ಕೊಟ್ಟಿಲ್ರಿ. ಕೊಟ್ಟಿಲ್ ಬಿ ನಮಗೆ ಮಾಡಿಲ್ರಿ. ಅವ್ರು ಒಂದು 25 ಸಾವಿರ ಹಂಗೆ ಬರ್ತಂದು ನೋಡಮ್ಮ, ಅಟ್ ಕೊಡ್ಬೇಕು, ಅವ್ರಿಗೆ ಕೊಡ್ಬೇಕು, MLA ಕೊಡ್ಬೇಕು, ಅವ್ರಿಗೆ ಏನೇನೋ ಹೇಳಿದ್ರಿ ಅವರು. ನಾವೆಲ್ಲ ಅನ್ಪಡಿದ್ದೇವ್ರಿ, ನಮ್ಮ ಬಲ್ಯಕ್ ಇಲ್ಲೂ ನಾವು ಏನಂತ ಹೇಳಿ ಗಪ್ ಕೂತಿದ್ದೇವ್ರಿ. ನಾವು ಕೊಟ್ಟನು ಆತದ ಯಾವ್ದು ಆಗಲ್ಲ ಯಾವ್ದು ಅಂತೇಳಿ ನಾವು ಕೊಟ್ಟಿಲ್ರಿ. ಯಾರು ಕೇಳಿದ್ರಮ್ಮ? ಯಾರ ಮೂರನವ್ರಿ ಪಂಚಾಯತ್ ಮಾಡವ್ರಿ, ಅವ್ರ ಹೆಸರು ಯಾರು ಕೇಳಿದ್ರು? ಪಂಚಾಯತ್ಯಾಗ ಯಾರು ಇರ್ತಾರ ಅವ್ರು ಅಂದಾರ, ರೊಕ್ಕ ಕೊಟ್ರೆ ಮಾಡ್ತೀವಿ, ಇಲ್ಲಕಂದ್ರ ಬಂದ್ ಮನೆಗಳು ನಾವ್ ಏನ್ ಮಾಡಮ್ಮ ಕಿಣಿ ಕಳಿಸಿವಿ ಅಂದಾರ. ಕೊಡ್ತಾರ ಬಿಡ್ತಾರ ಅದ್ ದೇವ್ರಿಗೆ ಹತ್ತಿದ ಮಾತು. ನಾವ್ಯಾಂಗ ನಮ್ ಮಾಡ್ತಾರ ಅಂಬದು ಯಾರಿಗೆ ಗೊತ್ತು? ನಮ್ಮ ಅಟ್ಟೆನ ಮಾತು ನಮ್ಮ ಮತ್ತೊಬ್ರಿಗೆ ಗೊತ್ತಿರ್ತದ. ಅಮ್ಮ, ನಿಮ್ಗೂ ಏನು ಹಣ ಕೇಳಿದ್ರ ಹೇಗೆ? ಹಾಂ ರೀ, ನಮ್ಗೆ ಹಣ ಕೇಳಿದ್ರಿ. ಹಣ ಕೇಳ್ಯಾರ್ರಿ. ಆಯ್ತು 20, 35, 40 ವರ್ಷ ಆಯ್ತು ರೀ ನಮಗೆ ಇಲ್ಲಿಗೆ ಬಂದ ಬಳಕ. ನಾವು ಬಂದ ಬಳಕ ಒಟ್ಟೆ ಇಲ್ಲಿದು ಏನು ಸೌಲಭ್ಯನೇ ಇಲ್ರಿ ನಮಗೆ. ಏನು ಪಂಚಾಯತಿ ಕಡೆದು ಏನು ಸೌಲಭ್ಯ ಇಲ್ರಿ ನಮ್ಮದು. ಏನು ಈಗ ಮನೆ ಹಾಕಿಲ್ರಿ, ಏನೇನೂ ಇಲ್ರಿ. ಅದಕ್ಕಾಗಿ ರೊಕ್ಕ ಕೊಟ್ಟಿದ್ರೆ, ಹಣ ಕೊಟ್ಟರೆ ನಿಮ್ಗೆ ಮನೆ ಸಿಕ್ತಿತ್ತು ಅನ್ಸ್ತದ? ಹಾಂ, ಮತ್ತು ಹಣ ಕೊಟ್ರೆ ಮನೆ ಕೊಡ್ತಿರೋ ಬಿಡ್ತೀರಿ, ಅದು ಯಾರಿಗೆ ಖೂನ್ ಅದ ರೀ? ತೊಗೊಂಡು ಗ್ಯಾಸ್ ಹೋಗಾರಿದ್ರ ಅಂದ್ರಿ, ತೊಗೊಂಡು ಹೋಗಾರಿದ್ರ ಅಂದ್ರಿ, ಆಯ್ತು ರೀ. ಮತ್ತೆ ಫರಹತಾಬಾದ್ ಗ್ರಾಮ ಪಂಚಾಯತ್ಗೆ 2023-24 ಯೋಜನೆಯಡಿ 200 ಫಲಾನುಭವಿಗಳಿಗೆ ಮನೆ ಹಂಚಿಕೆ ಮಾಡಬೇಕಾಗಿತ್ತು. ಆದರೆ ಮಂಜೂರಾಗಿದ್ದ ಮನೆಗಳಲ್ಲಿ 100 ಹೊನ್ನಕಿರಣಿ ಹಾಗೂ 100 ಮನೆಗಳನ್ನ ಅತನೂರು ಗ್ರಾಮ ಪಂಚಾಯಿತಿಗೆ ವರ್ಗಾವಣೆ ಮಾಡಲಾಗಿದೆ. ವಸತಿ ಇಲಾಖೆ ಹಾಗೂ ಕೆಲ ಪಂಚಾಯತ್ ಸದಸ್ಯರ ಹಣದ ದಾಹ ಬಯಲಾಗಿದೆ. ನಮ್ಮ ಪರ್ತಾಬಾದ್ ಗ್ರಾಮಕ್ಕೆ 200 ಮನೆಗಳು ಬಂದವಂತ ಹೇಳಿ ವಾರ್ಡ್ ಸಭೆ ಮಾಡ್ಬೇಕಂತ ಹೇಳ್ಬಿಟ್ಟು ಪ್ರತಿಯೊಂದು ಕೂಡ ನಿರ್ಣಯ ಆಯಿತು. ಆಮೇಲೆ ನಿರ್ಣಯ ಆದ್ಮೇಲೆ ವಾರ್ಡ್ ಸಭೆ ಮಾಡ್ತಾರಂತ ಹೇಳ್ಬಿಟ್ಟು ಹೊಸ ಮಂದಿ ಕಲ್ತು ನೋಡಿದ್ರೆ ಆಮೇಲೆ ಏನಾಯ್ತು, ಪಿಡಿಯೋರು ಏನು ಹೇಳಿದ್ರು, ಇಲ್ರಿ ಅವು ಮನೆ ಬಂದು ಬೇರೆ ಕಡೆ ಸ್ಥಳಾಂತರ ಮಾಡ್ಯಾರ ಅಂತ ಹೇಳಿದ್ರು. ಅದ್ರ ಸ್ಥಳಾಂತರ ಯಾಕೆ ಮಾಡಿದ್ರು ಅಂತ ಹೇಳಿ ನಾವು ಕಾರಣ ಕೇಳಿದ್ವಿ. ಕಾರಣ ಕೇಳಿದ್ರೆ ಅವ್ರೇನು ಹೇಳ್ತಾರಂತಂದ್ರೆ ಇಲ್ಲಿ ಲೇಟ್ ಆಗ್ಯದ ಅಂತ ಹೇಳ್ಬಿಟ್ಟು ಬೇರೆ ಕಡೆ ಹೋದ್ರಿ. ಈಗ ಆದಷ್ಟು ಬೇಗ ಗ್ರಾಮ ಪಂಚಾಯತಿ ಸರಳಿಯವರು ಅಷ್ಟು ಮಂದಿ ಕಲ್ತಿ ಇಲ್ಲೊಂದು ಮೀಟಿಂಗ್ ಮಾಡಿ ಕೇಸ್ ಏನಾದ್ರು ಮಾಡಿದ್ರೆ ಮನೆ ಆಗ್ತಿತ್ತು. ಅವ್ರು ಲೇಟ್ ಮಾಡೋ ಸಲಿಂದ MLA ಅವ್ರು ಏನು ಮಾಡಿದ್ರು, ಬೇರೆ ಕಡೆ ಹಾಕಿದ್ರು ಅಂತ ಹೇಳಿ ಅವ್ರು ಕಾರಣ ಕೊಡ್ತಾರೆ. ಇನ್ಟಿನಾಗಿ ಇಲ್ಲಿ ಲೇಟ್ ಮಾಡಿದ್ರಲ್ಲ, ಯಾರಿಗೆ ಎಷ್ಟು ದುಡ್ಡು ಕೊಡ್ಬೇಕನ್ನೋದ್ರೆ ಅವರೇ ಗೊಂದಲ ಆಯ್ತು. ಜನರಿಗೆ ಕೊಡ್ತಾರೆ ಕೇಳಿದ್ರು ಪ್ರತಿಯೊಬ್ಬರಿಗೂ 25-30 ಸಾವಿರ ಅಂತ ಬಿಟ್ಟು ಹೆಣ್ಮಕ್ಳು ಹೇಳ್ತಾರೆ. ಯಾಕಂದ್ರೆ ನಾವು ಪ್ರತಿಯೊಂದು ಕೂಡ ಅವೇರ್ನೆಸ್ ಮೂಡಿಸ್ತೀವಿ, ಯಾರಿಗೆ ₹1 ದುಡ್ಡು ಕೊಡಬಾರ್ದು. ಯಾಕಂತಂದ್ರೆ ಅದು ನಮ್ಮ ಹಕ್ಕದ. ಪ್ರತಿಯೊಂದು ಕೂಡ ಏನು ಸರ್ಕಾರದಿಂದ ಬಂದಿರ್ತದೆ, ಪ್ರತಿಯೊಂದು ಕೂಡ ನಾವು ಯಾರಿಗೆ ₹1 ಲಂಚ ಕೊಡಲಾರ್ದೆ ಮನೆ ಹಾಕ್ಸ್ಬೇಕು ಅಂತೇಳಿ ನಾವು ಅಭಿಯಾನ ಮಾಡ್ತಿದ್ದೀವಲ್ಲ. ಈ ಅಭಿಯಾನಕ್ಕೆ ಅಂಜಿ ಭಯದಲ್ಲಿ ನಮ್ಮೂರಲ್ಲಿ ಯಾರೂ ದುಡ್ಡು ಕೊಡಲ್ಲಪ್ಪ ಬೇಡ ಅಂತ ಹೇಳ್ಬಿಟ್ಟು ಇವರೇ ಖುದ್ದಾಗಿ ಏನ್ ಮಾಡಿದಾರೆ ಅಂತಂದ್ರೆ ಬೇರೆ ಕಡೆ ಮನೆಗಳ ಸ್ಥಳಾಂತರ ಮಾಡಿದ್ದಾರೆ. ಸದ್ಯ ವಸತಿ ಇಲಾಖೆಯ ಅಕ್ರಮದ ಆಡಿಯೋ ಬಾಂಬ್ ಸರ್ಕಾರಕ್ಕೆ ಮುಜುಗರ ಉಂಟು ಮಾಡಿದೆ. ಒಂದು ವೇಳೆ ಉನ್ನತ ಮಟ್ಟದ ತನಿಖೆ ನಡೆದ್ರೆ ವಸತಿ ಇಲಾಖೆಯ ಕೋಟಿ ಭ್ರಷ್ಟಾಚಾರ ಬಯಲಿಗೆ ಬರಲಿದೆ. ಪ್ರವೀಣ್ ರೆಡ್ಡಿ, ಪಬ್ಲಿಕ್ ಟಿವಿ, ಕಲಬುರಗಿ.